ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಸುಂದರವಾದ ಮತ್ತು ಅಷ್ಟೇ ಆಳವಾದ ಜಪಾನೀಸ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಅದರ ಹೆಸರು ಇಕಿಗಾಯ್. ಇದು ನಮ್ಮ ಜೀವನಕ್ಕೆ ಒಂದು ಹೊಸ ಅರ್ಥ, ಒಂದು ಖುಷಿಯನ್ನ ಕೊಡೋ ಕೀಲಿ ಅಂತಾನೂ ಹೇಳಬಹುದು. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ, ಕೆಲವರು 100 ವರ್ಷ ದಾಟಿದ್ರೂ ಕೂಡ ಎಷ್ಟು ಖುಷಿಯಾಗಿ, ಎಷ್ಟು ಚಟುವಟಿಕೆಯಿಂದ ಇರ್ತಾರೆ ಅಂತ? ಅವರ ಆ ದೀರ್ಘಾಯುಷ್ಯದ ಗುಟ್ಟು ಏನಪ್ಪ? ಬನ್ನಿ, ಇವತ್ತು ನಾವು ಅದನ್ನೇ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇದಕ್ಕೆ ಉತ್ತರ ಹುಡುಕ್ತಾ ಹೋದಾಗ ವಿಜ್ಞಾನಿಗಳು ಜಗತ್ತಿನಾದ್ಯಂತ ಕೆಲವು ವಿಶೇಷವಾದ ಜಾಗಗಳನ್ನ ಗುರುತಿಸಿದ್ದಾರೆ. ಈ ಜಾಗಗಳಲ್ಲಿ ಜನರು ತುಂಬಾನೇ ದೀರ್ಘಕಾಲ ಬದುಕ್ತಾರೆ. ಇವುಗಳನ್ನ ಬ್ಲೂ ಝೋನ್ಸ್ ಅಂತ ಕರೀತಾರೆ. ಇಲ್ಲಿರೋ ಜನರ ಜೀವನ ಶೈಲಿಯನ್ನ ನೋಡಿದ್ರೆ ನಮಗೂ ದೀರ್ಘಾಯುಷ್ಯದ ಕೆಲವು ಪ್ರಮುಖ ಸುಳಿವುಗಳು ಸಿಗಬಹುದು. ಈ 5 ಬ್ಲೂ ಝೋನ್ಸ್ ಪೈಕಿ ಜಪಾನ್ನ ಓಕಿನಾವಾ ದ್ವೀಪ ಇದೆಯಲ್ಲ, ಅದು ತುಂಬಾನೇ ಸ್ಪೆಷಲ್. ಯಾಕಂದ್ರೆ ಇಲ್ಲಿರೋ ಜನ ಸುಮ್ಮನೆ ಜಾಸ್ತಿ ವರ್ಷ ಬದುಕೋದಷ್ಟೇ ಅಲ್ಲ, ತುಂಬಾ ಆರೋಗ್ಯವಾಗಿ ಖುಷಿಯಾಗಿರ್ತಾರೆ. ಹಾಗಾದ್ರೆ ಅವರ ಸೀಕ್ರೆಟ್ ಆದ್ರೂ ಏನು? ನೋಡಿ, ಅವರ ದೀರ್ಘಾಯುಷ್ಯದ ಗುಟ್ಟು ಕೇವಲ ಒಳ್ಳೆ ಊಟ, ವ್ಯಾಯಾಮ ಅಷ್ಟಕ್ಕೆ ಸೀಮಿತವಾಗಿಲ್ಲ. ಅದಕ್ಕಿಂತಲೂ ಮಿಗಿಲಾದ ದೊಡ್ಡದಾದ ಒಂದು ಶಕ್ತಿ ಇದೆ. ಅದು ಅವರ ಜೀವನದ ತತ್ವದಲ್ಲೇ ಅಡಗಿದೆ. ಇಡೀ ತತ್ವವನ್ನ ಒಂದೇ ಒಂದು ಶಕ್ತಿಶಾಲಿ ಪದದಲ್ಲಿ ಹೇಳಿಬಿಡಬಹುದು. ಆ ಪದಾನೇ ಇಕಿಗೈ. ತುಂಬಾನೇ ಸರಳವಾಗಿ ಹೇಳಬೇಕು ಅಂದ್ರೆ, ಪ್ರತಿದಿನ ಬೆಳಿಗ್ಗೆ ಹಾಸಿಗೆಯಿಂದ ಏಳ್ಲಿಕ್ಕೆ ಒಂದು ಕಾರಣ. ಇದು ಬರೀ ನಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬದಲಿಗೆ ನಮ್ಮ ಇಡೀ ಜೀವನಕ್ಕೆ ಒಂದು ಉದ್ದೇಶ, ಒಂದು ಆನಂದವನ್ನ ಕೊಡುವಂಥದ್ದು. ಹಾಗಾದ್ರೆ ಈ ಇಕಿಗಾಯ್ ಅಂದ್ರೆ ಏನು ಅಂತ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಈ ವೆನ್ ಡಯಾಗ್ರಾಮ್ ತುಂಬಾನೇ ಸಹಾಯ ಮಾಡುತ್ತೆ. ಇಲ್ಲಿ 4 ಬೇರೆ ಬೇರೆ ವೃತ್ತಗಳಿವೆ. ಇವೆಲ್ಲ ಒಂದಕ್ಕೊಂದು ಸೇರಿದಾಗ ನಮ್ಮ ಇಕಿಗಾಯ್ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಅಂದ ಹಾಗೆ ಆ 4 ಅಂಶಗಳು ಯಾವುವು? ಮೊದಲನೇದು, ನಾವು ಮನಸಾರೆ ಪ್ರೀತಿಸೋದು. ಎರಡನೇದು, ನಾವು ಯಾವ್ದ್ರಲ್ಲಿ ತುಂಬಾನೇ ಚೆನ್ನಾಗಿದ್ದೀವಿ, ನಮ್ಮ ಕೌಶಲ್ಯ. ಮೂರನೇದು, ಈ ಜಗತ್ತಿಗೆ ನಮ್ಮಿಂದ ಏನ್ ಬೇಕಾಗಿದೆ. ಮತ್ತು 4ನೇದು, ಯಾವ ಕೆಲಸ ಮಾಡ್ರೆ ನಮ್ಗೆ ದುಡ್ಡು ಸಿಗ್ಬೋದು. ಈ 4 ಅಂಶಗಳು ಎಲ್ಲಿ ಒಂದಕ್ಕೊಂದು ಸೇರ್ತವೋ ಅದೇ ನಮ್ಮ ಇಕಿಗಾಯ್. ಅದೇ ಒಂದು ಉದ್ದೇಶಪೂರ್ಣ, ತೃಪ್ತಿಕರ ಜೀವನದ ಜಾಗ. ಸರಿ, ಹಾಗಾದ್ರೆ ಈ ಇಕಿಗಾಯ್ ತತ್ವವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು 100 ವರ್ಷ ಬದುಕಿದಾರಲ್ಲ, ಆ ಶತಾಯುಷಿಗಳ ಕೆಲವು ಅಭ್ಯಾಸಗಳು, ಅವರ ಸೀಕ್ರೆಟ್ಸ್ ಬಗ್ಗೆ ಈಗ ನೋಡೋಣ ಬನ್ನಿ. ಈ ಜಪಾನೀಸ್ ಗಾದೆ ಇದೆಯಲ್ಲ, ಇದು ಇಕಿಗಾಯ್ ತತ್ವದ ಸಾರಾಂಶವನ್ನೇ ಹೇಳುತ್ತೆ. ಇದರ ಅರ್ಥ ರಿಟೈರ್ ಆಗಿ ಸುಮ್ಮನೆ ಕೂರೋದು ಅಂತಲ್ಲ, ಬದಲಿಗೆ ನಮ್ಮ ಜೀವನದ ಕೊನೆ ಉಸಿರಿರೋವರೆಗೂ ಏನಾದ್ರೂ ಒಂದು ಮಾಡ್ತಾ ಆಕ್ಟಿವ್ ಆಗಿರೋದು. ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾ? ಜಪಾನೀಸ್ ಭಾಷೆಯಲ್ಲಿ ರಿಟೈರ್ಮೆಂಟ್ ಅನ್ನೋ ಪದಕ್ಕೆ ಸಮಾನವಾದ ಪದನೇ ಇಲ್ಲ. ಅಂದ್ರೆ ಕೆಲಸವನ್ನ ಪೂರ್ತಿಯಾಗಿ ಬಿಟ್ಟು ಕೂರೋದು ಅನ್ನೋ ಕಾನ್ಸೆಪ್ಟ್ ಅಲ್ಲೇ ಇಲ್ಲ. ಬದಲಿಗೆ ಜನ ತಮಗೆ ಇಷ್ಟವಾದ ಕೆಲಸವನ್ನ, ಆಸಕ್ತಿಗಳನ್ನ ಜೀವನ ಪೂರ್ತಿ ಮಾಡ್ತಾನೇ ಇರ್ತಾರೆ. ಸರಿ, ಅವರ ಆಕ್ಟಿವ್ ಲೈಫ್ ಬಗ್ಗೆ ಗೊತ್ತಾಯ್ತು. ಈಗ ಅವರ ಓಟದ ವಿಷಯಕ್ಕೆ ಬರೋಣ. ಇಲ್ಲೊಂದು ತುಂಬಾನೇ ಮುಖ್ಯವಾದ ನಿಯಮ ಇದೆ, ನೆನ್ಪಿಟ್ಕೊಳ್ಳೋಕು ತುಂಬಾ ಸುಲಭ. ಅದೇ 80%. ಓಕಿನಾವಾದಲ್ಲಿ ಹರಾಹಚಿಬು ಅಂತ ಒಂದು ಮಾತಿದೆ. ಅಂದ್ರೆ ನಿಮ್ಮ ಹೊಟ್ಟೆ 80% ತುಂಬಿದ ತಕ್ಷಣ ಊಟ ನಿಲ್ಲಿಸಿ ಅಂತ. ನೋಡೋಕೆ ಸಿಂಪಲ್ ಅನ್ಸಿದ್ರು ಈ ನಿಯಮ ನಮ್ಮ ದೇಹದ ಮೇಲೆ ಹೆಚ್ಚು ಭಾರ ಹಾಕೋದನ್ನ ತಪ್ಪಿಸುತ್ತೆ. ಜೀರ್ಣಕ್ರಿಯೆ ಸರಾಗವಾಗಿ ಆರೋಗ್ಯ ಚೆನ್ನಾಗಿರುತ್ತೆ. ದೀರ್ಘ ಸಂತೋಷದ ಜೀವನಕ್ಕೆ ಸಮುದಾಯದ ಪಾತ್ರ ತುಂಬಾನೇ ದೊಡ್ಡದು. ಮೊವಾಯ್ ಅಂದ್ರೆ ಒಂದೇ ತರಹದ ಆಸಕ್ತಿ ಇರೋ ಸ್ನೇಹಿತರ ಒಂದು ಗುಂಪು. ಅವರು ಸುಖ ದುಃಖದಲ್ಲಿ, ಕಷ್ಟದ ಸಮಯದಲ್ಲಿ ಒಬ್ರಿಗೊಬ್ರು ಆಶ್ರಯಾಗಿ ನಿಲ್ತಾರೆ. ಇದು ಒಂದು ರೀತಿ ಭಾವನಾತ್ಮಕ ಮತ್ತು ಆರ್ಥಿಕ ಭದ್ರತೆಯೆಂದು ಕೊಡುತ್ತೆ. ಸರಿ, ಈಗ ಇಕಿಗಾಯ್ ಅನ್ನೋ ಅನುಭವಕ್ಕೆ ಹತ್ತಿರವಾಗೋಕೆ ಸಹಾಯ ಮಾಡುವ ಒಂದು ಅದ್ಭುತವಾದ ಮಾನಸಿಕ ಸ್ಥಿತಿ ಬಗ್ಗೆ ಮಾತಾಡೋಣ. ಇದನ್ನ ಫ್ಲೋ ಅಂತ ಕರೀತಾರೆ. ಮನಃಶಾಸ್ತ್ರಜ್ಞ ಮಿಹಾಲಿ ಸಿಕ್ಸೆಂಟ್ಮಿಹಾಲಿ ಫ್ಲೋ ಸ್ಥಿತಿಯನ್ನ ಹೀಗೆ ವಿವರಿಸ್ತಾರೆ. ನಾವು ಯಾವುದೋ ಒಂದು ಕೆಲಸದಲ್ಲಿ ಎಷ್ಟೊಂದು ಮುಳುಗಿ ಹೋಗಿರ್ತೀವಿ ಅಂದ್ರೆ ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅನ್ನೋದೇ ಗೊತ್ತಾಗಲ್ಲ. ಸಮಯ ಹೋಗಿದ್ದೇ ತಿಳಿಯಲ್ಲ. ಆ ಕೆಲಸ ಮಾಡೋದ್ರಲ್ಲೇ ಒಂದು ವಿಚಿತ್ರ ಆನಂದ ಸಿಗತ್ತೆ. ಅದೇ ಫ್ಲೋ ಸ್ಟೇಟ್. ಹಾಗಾದ್ರೆ ಈ ಫ್ಲೋ ಸ್ಥಿತಿಯನ್ನ ತಲುಪೋದು ಹೇಗೆ? ಅದಕ್ಕೆ 3 ಸಿಂಪಲ್ ಸ್ಟೆಪ್ಸ್ ಇವೆ. 1, ನಿಮಗೆ ಸ್ವಲ್ಪ ಚಾಲೆಂಜಿಂಗ್ ಅನ್ಸೋ ಆದ್ರೆ ಮಾಡೋಕೆ ಆಗದೇ ಇರೋವಷ್ಟು ಕಷ್ಟ ಅಲ್ಲದ ಒಂದು ಕೆಲಸವನ್ನ ಆರಿಸ್ಕೊಳ್ಳಿ. 2, ಅದಕ್ಕೊಂದು ಸ್ಪಷ್ಟವಾದ ಗುರಿ ಇರ್ಲಿ. 3ನೇದು ಮತ್ತು ತುಂಬಾ ಮುಖ್ಯವಾದದು, ಒಂದೇ ಸಲಕ್ಕೆ ಒಂದೇ ಕೆಲಸದ ಮೇಲೆ ಪೂರ್ತಿ ಗಮನ ಕೊಡಿ. ಹೌದು, ಒಂದೇ ಕೆಲಸದ ಮೇಲೆ ಗಮನ ಇಟ್ಟಾಗ, ಅಂದ್ರೆ ಸಿಂಗಲ್ ಟಾಸ್ಕಿಂಗ್ ಮಾಡಿದಾಗ ನಮ್ಮ ಪ್ರೊಡಕ್ಟಿವಿಟಿ, ನಮ್ಮ ಕ್ರಿಯೇಟಿವಿಟಿ ಎಲ್ಲವೂ ಜಾಸ್ತಿ ಆಗುತ್ತೆ.
ಅದೇ ನೀವು ಮಲ್ಟಿಟಾಸ್ಕಿಂಗ್ ಅಂದ್ರೆ ಒಂದೇ ಸಲ ಹಲವು ಕೆಲಸ ಮಾಡೋಕ್ ಹೋದ್ರೆ ನಿಮ್ಮ ಪ್ರೊಡಕ್ಟಿವಿಟಿ 60% ಅಷ್ಟು ಕಡಿಮೆ ಆಗುತ್ತಂತೆ. ಅಷ್ಟೇ ಅಲ್ಲ, ಸುಮ್ಮನೆ ಟೆನ್ಷನ್ನು, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಒತ್ತಡದ ವಿಷಯ ಬಂದಾಗ ನಮ್ಮ ಹಿರಿಯರಿಗೂ ನಮಗೂ ಒಂದು ದೊಡ್ಡ ವ್ಯತ್ಯಾಸ ಇದೆ. ಅವರಿಗಿದ್ದಿಂದು ಯಾವುದೋ ಒಂದು ಹುಲಿ ಬಂತು ಅಂದಾಗ ಬರೋ ತೀವ್ರವಾದ ಆದರೆ ಕ್ಷಣಿಕವಾದ ಒತ್ತಡ. ಆದರೆ ನಮ್ಗಿಂದು ಸತತವಾಗಿ ಬರೋ ಇಮೇಲ್ಸ್, ಫೋನ್ ನೋಟಿಫಿಕೇಶನ್ಸ್, ಡೆಡ್ಲೈನ್ಸ್, ಇದು ನಿರಂತರವಾದ ಕಡಿಮೆ ಮಟ್ಟದ ಒತ್ತಡ. ಈ ಕಾನ್ಸ್ಟೆಂಟ್ ಸ್ಟ್ರೆಸ್ ನಮ್ಮನ್ನ ಫ್ಲೋ ಸ್ಥಿತಿಗೆ ಹೋಗೋಕೆ ಬಿಡೋದೇ ಇಲ್ಲ ಮತ್ತು ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ. ಸರಿ, ಇಲ್ಲಿಯವರೆಗೆ ಇಷ್ಟೆಲ್ಲ ತಿಳ್ಕೊಂಡ್ವಿ. ಈಗ ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ನಮ್ಮ ಸ್ವಂತ ಇಕಿಗಾಯ್ ಅನ್ನು ಕಂಡುಹಿಡಿಯೋದು ಹೇಗೆ? ಅದಕ್ಕೆ ಬೇಕಾದ ಮನೋಭಾವ ಯಾವುದು? ಬನ್ನಿ ನೋಡೋಣ. ಇತಿಹಾಸದಲ್ಲೇ ಅತಿ ಹೆಚ್ಚು ಅಂದ್ರೆ 122 ವರ್ಷ ಬದುಕಿದ್ದ ಜೀನ್ ಕಾಲ್ಮೆಂಟ್ ಅನ್ನೋರು ಹೇಳಿದ ಮಾತಿದು. ನನಗೆ ಸರಿ ಕಾಣಲ್ಲ, ಸರಿ ಕೇಳಲ್ಲ, ಆರೋಗ್ಯನೂ ಸರಿಯಿಲ್ಲ, ಆದ್ರೂ ಎಲ್ಲವೂ ಚೆನ್ನಾಗಿದೆ ಅಂತ. ಅಬ್ಬಾ, ಎಂಥ ಮಾತಲ್ವಾ! ಇದರಲ್ಲಿರೋ ಪಾಸಿಟಿವ್ ಆಟಿಟ್ಯೂಡ್, ಸ್ಥಿತಪ್ರಜ್ಞೆ, ಜೀವನದ ಕಷ್ಟಗಳನ್ನೆದುರಿಸೋಕೆ ಈ ಮನೋಭಾವ ತುಂಬಾನೇ ಮುಖ್ಯ. ಹೌದು, ದೀರ್ಘ ಮತ್ತು ತೃಪ್ತಿಕರ ಜೀವನ ನಡೆಸಿದವರಲ್ಲಿ ಕೆಲವು ಗುಣಗಳು ಕಾಮನ್ ಆಗಿರುತ್ತೆ. ಯಾವಾಗ್ಲೂ ಪಾಸಿಟಿವ್ ಆಗಿರೋದು, ತಮ್ಮ ಭಾವನೆಗಳ ಬಗ್ಗೆ ಅರಿವಿಟ್ಕೊಳ್ಳೋದು, ಎಂಥ ಕಷ್ಟ ಬಂದ್ರೂ ಶಾಂತವಾಗಿರೋದು, ಮತ್ತು ಮುಖ್ಯವಾಗಿ ಕಲಿಯೋದನ್ನ ಯಾವತ್ತೂ ನಿಲ್ಲಿಸದೆ ಕುತೂಹಲದಿಂದ ಇರೋದು. ತುಂಬಾನೇ ಮುಖ್ಯವಾಗಿ ನೆನಪಿಡಬೇಕಾದ ವಿಚಾರ ಅಂದ್ರೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಸಂತೋಷವಾಗಿರೋರು ಅಂದ್ರೆ ಅತಿ ಹೆಚ್ಚು ಸಾಧನೆ ಮಾಡಿದವರಲ್ಲ, ಬದಲಿಗೆ ಯಾರು ಫ್ಲೋ ಸ್ಥಿತಿಯಲ್ಲಿ ಹೆಚ್ಚು ಸಮಯ ಕಳೆತಾರೋ ಅವರು. ಅಂದ್ರೆ ಸಂತೋಷ ಅನ್ನೋದು ರಿಸಲ್ಟ್ ಅಲ್ಲ, ಅದು ಪ್ರೋಸೆಸ್. ಹೀಗೆ ನಮ್ಮ ಇಕಿಗಾಯನ್ನು ನಾವು ಕಂಡುಕೊಂಡಾಗ ನಮ್ಮ ಜೀವನಕ್ಕೆ ಒಂದು ದಾರಿ, ಒಂದು ಉದ್ದೇಶ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದೇಳೋಕೆ ಒಂದು ಹುಮ್ಮಸ್ ಬರುತ್ತೆ. ಜೀವನದ ಇಡೀ ಪ್ರಯಾಣವೇ ಒಂದು ಖುಷಿಯ ಅನುಭವ ಆಗುತ್ತೆ. ಹಾಗಾದ್ರೆ ಈಗ ನಿಮ್ಗೊಂದು ಪ್ರಶ್ನೆ: ನಿಮ್ಮ ಇಕಿಗಾಯ್ ಏನು? ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ನಿಮ್ಮನ್ನ ಒಂದು ದೀರ್ಘ, ಸಂತೋಷದ ಮತ್ತು ಅರ್ಥಪೂರ್ಣ ಜೀವನದ ಕಡೆಗೆ ಕೊಂಡೊಯ್ಯಲಿ.